ಹಾಗೆ ನಿಮ್ಮ ಸಾಮಾನ್ಯ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಲು ಇದು ತುಂಬಾನೇ ಸಹಕಾರಿಯಾಗಿದೆ. ಆದ್ದರಿಂದ ಈ ವಿಡಿಯೋವನ್ನು ಎಂಡ್ ತನಕ ನೋಡಿ. ನಿಮ್ಮ ಮೊದಲನೆಯ ಪ್ರಶ್ನೆ: ಯಾವ ಹಣ್ಣುಗಳು ರಕ್ತದಲ್ಲಿನ ಸಕ್ಕರೆಯನ್ನು ತ್ವರಿತವಾಗಿ ಕಡಿಮೆ ಮಾಡುತ್ತದೆ? ಆಪ್ಷನ್ ಎ ಬೆರ್ರಿ ಹಣ್ಣು, ಆಪ್ಷನ್ ಬಿ ಮೂಸಂಬಿ, ಆಪ್ಷನ್ ಸಿ ಕಲ್ಲಂಗಡಿ, ಆಪ್ಷನ್ ಡಿ ಸೀತಾಫಲ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಬೆರ್ರಿ ಹಣ್ಣು ರಕ್ತದಲ್ಲಿನ ಸಕ್ಕರೆಯನ್ನು ತ್ವರಿತವಾಗಿ ಕಡಿಮೆ ಮಾಡುತ್ತದೆ. ನಿಮ್ಮ ಎರಡನೆಯ ಪ್ರಶ್ನೆ: ಹೆಚ್ಚು ಪ್ಯಾಕೆಟ್ ಚಿಪ್ಸ್ ತಿನ್ನುವುದರಿಂದ ಯಾವ ಅಂಗವು ಹಾನಿಗೊಳ್ಳುತ್ತದೆ? ಆಪ್ಷನ್ ಎ ಹೃದಯ, ಆಪ್ಷನ್ ಬಿ ಕಿವಿ, ಆಪ್ಷನ್ ಸಿ ಮೂಗು, ಆಪ್ಷನ್ ಡಿ ಕಣ್ಣು. ಸರಿಯಾದ ಉತ್ತರ ಆಪ್ಷನ್ ಎ ಹೃದಯ. ನಿಮ್ಮ ಮೂರನೆಯ ಪ್ರಶ್ನೆ: ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದು? ಆಪ್ಷನ್ ಎ ನವಿಲು, ಆಪ್ಷನ್ ಬಿ ಗಿಳಿ, ಆಪ್ಷನ್ ಸಿ ಗುಬ್ಬಿ, ಆಪ್ಷನ್ ಡಿ ಪಾರಿವಾಳ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ನವಿಲು ಭಾರತದ ರಾಷ್ಟ್ರೀಯ ಪಕ್ಷಿ. ನಿಮ್ಮ ನಾಲ್ಕನೆಯ ಪ್ರಶ್ನೆ: ಯಾವ ಹಣ್ಣು ಹಲ್ಲುಗಳಲ್ಲಿ ಬ್ಲೀಚಿಂಗ್ ಏಜೆಂಟ್ ಆಗಿ ಕಾರ್ಯನಿರ್ವಹಿಸುತ್ತದೆ? ಆಪ್ಷನ್ ಎ ಚಿಕ್ಕು, ಆಪ್ಷನ್ ಬಿ ಪೇರಳೆ, ಆಪ್ಷನ್ ಸಿ ಮಾವು, ಆಪ್ಷನ್ ಡಿ ನಿಂಬೆಹಣ್ಣು. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ನಿಂಬೆಹಣ್ಣು ಹಲ್ಲುಗಳಲ್ಲಿ ಬ್ಲೀಚಿಂಗ್ ಏಜೆಂಟ್ ಆಗಿ ಕಾರ್ಯನಿರ್ವಹಿಸುತ್ತದೆ. ನಿಮ್ಮ ಐದನೆಯ ಪ್ರಶ್ನೆ: ಯಾವ ಎಲೆಯನ್ನು ನಾವು ದಿನಾಲು ತೆಗೆದುಕೊಳ್ಳುವುದರಿಂದ ವಯಸ್ಸು ಕಡಿಮೆಯಾಗಿ ಯುವಕರಂತೆ ಕಾಣುತ್ತೇವೆ? ಆಪ್ಷನ್ ಎ ಕಹಿಬೇವು, ಆಪ್ಷನ್ ಬಿ ತುಳಸಿ, ಆಪ್ಷನ್ ಸಿ ಕರಿಬೇವು, ಆಪ್ಷನ್ ಡಿ ವೀಳ್ಯದೆಲೆ. ಸರಿಯಾದ ಉತ್ತರ ಆಪ್ಷನ್ ಡಿ ವೀಳ್ಯದೆಲೆ. ನಿಮ್ಮ ಆರನೆಯ ಪ್ರಶ್ನೆ: ಗಾಯಗೊಂಡಾಗ ರಕ್ತಸ್ರಾವವು ನಿಲ್ಲದಿದ್ದರೆ ಯಾವ ವಿಟಮಿನ್ ಕೊರತೆ ಇದೆ ಎಂದರ್ಥ? ಆಪ್ಷನ್ ಎ ವಿಟಮಿನ್ ಕೆ, ಆಪ್ಷನ್ ಬಿ ವಿಟಮಿನ್ ಎ, ಆಪ್ಷನ್ ಸಿ ವಿಟಮಿನ್ ಬಿ12, ಆಪ್ಷನ್ ಡಿ ವಿಟಮಿನ್ ಡಿ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ವಿಟಮಿನ್ ಕೆ. ನಿಮ್ಮ ಏಳನೆಯ ಪ್ರಶ್ನೆಯು ಹೀಗಿದೆ: ಕಡಿಮೆ ನೀರು ಕುಡಿದಾಗ ಬರುವ ಮೊದಲ ರೋಗ ಯಾವುದು? ಆಪ್ಷನ್ ಎ ಮಲಬದ್ಧತೆ, ಆಪ್ಷನ್ ಬಿ ಕ್ಯಾನ್ಸರ್, ಆಪ್ಷನ್ ಸಿ ಮೈಗ್ರೇನ್, ಆಪ್ಷನ್ ಡಿ ಸ್ಟೆಬಿನ್. ಸರಿಯಾದ ಉತ್ತರ ಆಪ್ಷನ್ ಎ ಮಲಬದ್ಧತೆ. ನಿಮ್ಮ ಎಂಟನೆಯ ಪ್ರಶ್ನೆ ಹೀಗಿದೆ: ಯಾವ ತರಕಾರಿಯನ್ನು ಫ್ರಿಜ್ನಲ್ಲಿ ಇಡಬಾರದು? ಆಪ್ಷನ್ ಎ ಬೆಳ್ಳುಳ್ಳಿ, ಆಪ್ಷನ್ ಬಿ ಕ್ಯಾರೆಟ್, ಆಪ್ಷನ್ ಸಿ ಹೂಕೋಸು, ಆಪ್ಷನ್ ಡಿ ಹಾಗಲಕಾಯಿ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಬೆಳ್ಳುಳ್ಳಿಯನ್ನು ಫ್ರಿಜ್ನಲ್ಲಿ ಇಡಬಾರದು. ನಿಮ್ಮ ಒಂಬತ್ತನೆಯ ಪ್ರಶ್ನೆಯು ಹೀಗಿದೆ: ಭಾರತದ ರಾಷ್ಟ್ರೀಯ ಮರ ಯಾವುದು? ಆಪ್ಷನ್ ಎ ಆಲದ ಮರ, ಆಪ್ಷನ್ ಬಿ ಮಾವಿನ ಮರ, ಆಪ್ಷನ್ ಸಿ ತೇಗದ ಮರ, ಆಪ್ಷನ್ ಡಿ ಅಡಿಕೆ ಮರ. ನಿಮ್ಮ
ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಆಲದ ಮರ ಭಾರತದ ರಾಷ್ಟ್ರೀಯ ಮರವಾಗಿದೆ. ನಿಮ್ಮ 10ನೆಯ ಪ್ರಶ್ನೆಯು ಹೀಗಿದೆ: ನೀವು ಸುಳ್ಳು ಹೇಳಿದಾಗ ಯಾವ ಅಂಗವು ಬಿಸಿಯಾಗುತ್ತದೆ? ಆಪ್ಷನ್ ಎ ಮೂಗು, ಆಪ್ಷನ್ ಬಿ ನಾಲಗೆ, ಆಪ್ಷನ್ ಸಿ ತುಟಿ, ಆಪ್ಷನ್ ಡಿ ಕಿವಿ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಮೂಗು. ಸುಳ್ಳು ಹೇಳಿದಾಗ ಬಿಸಿಯಾಗುತ್ತದೆ. ನಿಮ್ಮ 11ನೆಯ ಪ್ರಶ್ನೆ: ಯಾವ ಹಸಿ ತರಕಾರಿಯು ಕೂದಲು ಉದುರುವುದನ್ನು ತಡೆಯುತ್ತದೆ? ಆಪ್ಷನ್ ಎ ಹಾಗಲಕಾಯಿ, ಆಪ್ಷನ್ ಬಿ ಪಪ್ಪಾಯಿ, ಆಪ್ಷನ್ ಸಿ ಎಲೆಕೋಸು, ಆಪ್ಷನ್ ಡಿ ಕ್ಯಾರೆಟ್. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಕ್ಯಾರೆಟ್ ಕೂದಲು ಉದುರುವುದನ್ನು ತಡೆಯುತ್ತದೆ. ನಿಮ್ಮ 12ನೆಯ ಪ್ರಶ್ನೆ: ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುವ ಅತ್ಯುತ್ತಮ ಪಾನೀಯ ಯಾವುದು? ಆಪ್ಷನ್ ಎ ಗ್ರೀನ್ ಟೀ, ಆಪ್ಷನ್ ಬಿ ಮಜ್ಜಿಗೆ, ಆಪ್ಷನ್ ಸಿ ಬೆಲ್ಲದ ಚಹಾ, ಆಪ್ಷನ್ ಡಿ ಕಾಫಿ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಗ್ರೀನ್ ಟೀ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುವ ಅತ್ಯುತ್ತಮ ಪಾನೀಯವಾಗಿದೆ. ನಿಮ್ಮ 13ನೆಯ ಪ್ರಶ್ನೆ: ಐಸ್ ಕ್ರೀಮ್ ತಿಂದ ನಂತರ ಎಷ್ಟು ಸಮಯದ ನಂತರ ನೀರು ಕುಡಿಯಬೇಕು? ಆಪ್ಷನ್ ಎ 15 ನಿಮಿಷಗಳ ನಂತರ, ಆಪ್ಷನ್ ಬಿ 25 ನಿಮಿಷಗಳ ನಂತರ, ಆಪ್ಷನ್ ಸಿ 30 ನಿಮಿಷಗಳ ನಂತರ, ಆಪ್ಷನ್ ಡಿ 12 ನಿಮಿಷಗಳ ನಂತರ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ 15 ನಿಮಿಷಗಳ ನಂತರ ನೀರನ್ನು ಕುಡಿಯಬೇಕು. ನಿಮ್ಮ 14ನೆಯ ಪ್ರಶ್ನೆಯು ಹೀಗಿದೆ: ರೋಗ ನಿರೋಧಕ ಶಕ್ತಿಯನ್ನು ಯಾವುದು ಹೆಚ್ಚಿಸುತ್ತದೆ? ಆಪ್ಷನ್ ಎ ಹಾಲು, ಆಪ್ಷನ್ ಬಿ ತರಕಾರಿಗಳು, ಆಪ್ಷನ್ ಸಿ ಹಣ್ಣುಗಳು, ಆಪ್ಷನ್ ಡಿ ಸೊಪ್ಪುಗಳು. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಸೊಪ್ಪುಗಳು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ನಿಮ್ಮ 15ನೆಯ ಪ್ರಶ್ನೆಯು ಹೀಗಿದೆ: ಬಾಯಿಯ ಕ್ಯಾನ್ಸರ್ ವಿರುದ್ಧ ಹೋರಾಡುವ ಹಣ್ಣುಗಳು ಯಾವುದು? ಆಪ್ಷನ್ ಎ ಕಿತ್ತಳೆ, ಆಪ್ಷನ್ ಬಿ ಮೋಸಂಬಿ, ಆಪ್ಷನ್ ಸಿ ಕಲ್ಲಂಗಡಿ, ಆಪ್ಷನ್ ಡಿ ಸೀತಾಫಲ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಕಿತ್ತಳೆ ಹಣ್ಣು. ಇದೇ ರೀತಿಯ ಇನ್ನೂ ಹೆಚ್ಚಿನ ಕ್ವಿಜ್ಗಾಗಿ ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಕೂಡ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ.